ಈ ರೋಡಲ್ಲಿ ಅನ್ಲೋಡ್ ಮಾಡ್ಬಿಟ್ಟಿದ್ರು. ಟ್ರಾನ್ಸ್ಪೋರ್ಟ್ ಅಡ್ರೆಸ್ ಕೇಳ್ದೆ, ಇರಪ್ಪ ನಂದು ಯಾರು ಬಾಡಿಗೆ ಇದ್ರೆ ಹೇಳ್ತೀನಿ ಅಂದ್ರು. ಬಾಡಿಗೆ ಸಿಗ್ನಿಲ್ಲ. ಅಲ್ಲಿಂದ ಮುಂದೆ ಬರ್ತೀನಿ, ನಾಯಿ ಅಡ್ಡ ಬಂದ್ಬಿಡ್ತು, ಏನು ಆಗ್ಲಿಲ್ಲ. ಅಲ್ಲಿ ಎತ್ತಿ ಸೈಡಿಗೆ ಬಿಟ್ರು. ಒಳೆ ಹೋದೆ ಗುರು. ಒಳೆ ಹೋದ್ರೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟೆ. ಅಲ್ಲಿ ನೀರು ಹರಿತಾ ಇತ್ತ ಗುರು. ಭಯ ಒಂದ್ ಕಡೆ, ಎಲ್ಲಪ್ಪ ಮುಳುಗೋಗ್ಬಿಡ್ತೀನಿ ಅನ್ನೋದು ಒಂದ್ ಡರ್. ನಾನೆಲ್ಲೂ ಮುಳುಗ್ನಿಲ್ಲ ಗುರು. ಅಲ್ಲಿ ಸೈಡಲ್ಲಿ ಕೂತ್ಕೊಂಡು ಒಂದ್ ಡಬ್ದಲ್ಲಿ ನೀರ್ ತಗೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಸೀದಾ ಗಾಡಿ ಹತ್ರ ಬಂದು ಹೊಟ್ಟೆ ಸಿಕ್ಕಾಬಿಟ್ಟೆ ಹಸ್ಬಿಡ್ತು ಗುರು. ತಡ್ಕೊಳಕ್ ಆಗ್ಲಿಲ್ಲ ನನ್ಗೆ. ಊಟ ಮಾಡ್ಕೊಂಡು ಸೀದಾ ಬಂದಿದ್ದೆ ಟ್ರಾನ್ಸ್ಪೋರ್ಟ್ ಆಫೀಸ್ಗೆ ಗುರು. ಕತ್ಲೆ ಆಗೋಗಿತ್ತು. ಸುಮಾರು ಒಂದು 7:30-8 ಗಂಟೆ ಆಗಿತ್ತು. ಒಂದ್ ಗಾಡಿ ಬೇರೆ ಸಿಗಾಕಬಿಡ್ತು. ಅಲ್ಲಿ ಬನ್ನಿ ತೋರಿಸ್ತೀನಿ. ಈ ಗಾಡಿ ಇದೇನೆ. ನಾವು ಗಾಡಿ ಸಿಗಾಕಣೈತೆ ಅಂತ ನಾವು ಪರದಾಡ್ತಾ ಇದೀವಿ. ಒಳಗೊಂದು ಯಾಕೆ ಕೂತ್ಕೊಂಡು ಇಲ್ದಿದೆಲ್ಲ ತಲೆಗೆ ಒಂದೊಂದ್ ಐಡಿಯಾ ಗುರು. ನಮ್ಗಂತೂ ತಲೆ ಕೆಟ್ಟೋಗ್ಬಿಡ್ತೀವಿ ಇನ್ ನೋಡ್ಬಿಟ್ಟು. ನಮ್ಗೆ ಇರೋದು ಗಾಡಿ ಸಿಗಾಕಬಿಡ್ತು ಗುರು. ಆ ತರ ಮಾಡ್ಬಿಟ್ಟ ಇವಯ್ಯ. ಆಮೇಲೆ ಬೇರೆ ಗಾಡಿನ ತಂದ್ರಪ್ಪ ಹಗ್ಗ ಅಂತ ಹೇಳಿದ್ರಿ. ಒಬ್ಬೊಬ್ರು ಒಂದೊಂದ್ ತಲೆ ತಿಂತಾರ ಗುರು. ಒಬ್ಬೊಬ್ರು ಒಂದೊಂದ್ ಐಡಿಯಾ ಹೇಳ್ತಾರೆ. ಹಿಂಗ ಹಾಕಿದ್ರೆ ಹೆಂಗಾಗುತ್ತೆ, ಹಂಗ ಹಾಕಿದ್ರೆ ಹಿಂಗ ಹೋಗುತ್ತೆ, ಈ ಕಡೆ ಹಾಕಿದ್ರೆ ಹಗ್ಗ ಸರಿ ಹೋಗುತ್ತೆ, ಇಲ್ಲಾಂದ್ರೆ ಕ್ಲಾಮ್ ಕಟ್ ಆಗ್ಬಿಡುತ್ತೆ, ಚಾರ್ಚಿ ಹಿಂದಕ್ಕೆ ಬಂದ್ಬಿಡುತ್ತೆ ಗುರು. 20 ಜನ ಇರೋ ಜಾಗದಲ್ಲಿ 20 ತರ ಮಾತುಗಳು ಗುರು. ನಮಗ್ ತಲೆ ಕೆಟ್ಟೋಗ್ ಸೈಡಿಗೆ ನಿಂತ್ಕೊಬಿಟ್ಟೋ ಗುರು. ಏನಾದ್ರು ಮಾಡ್ಕೊಳ್ಳಿ ಅಂತ. ಅದ್ರಲ್ಲಿ ಬೇರೆ 4 ಜನ ಅದ್ರಲ್ಲಿ ಬೇರೆ ಇದ್ರು ಜೋಶಲ್ಲಿ. ನಾವು ಇನ್ನೇನು ಮಧ್ಯದಲ್ಲಿ ಹೋದ್ರೆ ಚೆನ್ನಾಗ್ ಕಾಣ್ತಲ್ಲ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಬಂದು ನಿಂತ್ಕೊಂಡ ಒಂದ್ 4-5 ಜನ. ಆಮೇಲೆ ಗಾಡಿ ಎಲ್ಲ ತೆಗೆದ್ರು ಗುರು. ಕಷ್ಟನೋ ಸುಖನೋ. ಅಲ್ಲಿ ಹೋಗಿದ ತಕ್ಷಣ ಫ್ರೆಂಡ್ ಆಗೋದ್ರು ನೋಡಿ. ಮುಂದೆ ಅವ್ರದೇ ಗಾಡಿ ಜೊತೆಲಿ ನಿಂತ್ಕೊಂಡ್ರು ನೋಡಿ. ಅವ್ರು ಡ್ರೈವರ್, ಇನ್ನೊಬ್ರು ಓನರ್ ಗಾಡಿಗೆ. ಬನ್ನಿ ಊಟ ಮಾಡೋಣ ಅಂದ್ರು. ಜೊತೆಲಿ ಸೇರ್ಕೊಂಡು ಊಟ ಮಾಡಕ್ ನಮ್ಗೇನೋ ಗುರು. ಎಲ್ಲರೂ ಸ್ನೇಹ ಶಾಶ್ವತ ಅನ್ನೋರು ಜಾಸ್ತಿ. ನಾವು ಎಲ್ಲರ ಜೊತೆ ಕೂತ್ಕೊಂಡ್ ತಿನ್ನಕ್ ಇನ್ನ ಮಜಾ ಆಗಿರುತ್ತೆ ಅಂತೆಲ್ಲ ಊಟ ಗಿಟ್ಟಲ್ಲ. ಬೆಳಗ್ಗೆ ಆಫೀಸ್ ಹತ್ರ ಹೋದ್ರೆ ಪಕ್ಕದಲ್ಲಿ ರೂಮಲ್ಲಿ ಮಲಿಕೊಂಡಿರಪ್ಪ, ಎಬ್ಬರ್ಸ್ತೀನಿ ನಾನು ಅಂತ ಹೇಳ್ನಲ್ಲ ಗುರು. ನನಗ್ ನಗ ಬಂದ್ಬಿಟ್ಟು ಮಲಗಿದಾಗ ಒಬ್ಬ ಕೇರಳದನ್ ಫ್ರೆಂಡ್ ಆಗ್ಬಿಡ್ನಲ್ಲ ಗುರು. ಬಾ ಟೀ ಕುಡಿಯೋಣ ಅಂತ ಕರ್ಕೊಂಡೋದ. ನಡಿಯಪ್ಪ ಜೊತೆಲಿ ನೀನಾದ್ರೂ ಇದೆಯಲ್ಲ ನನ್ಗೆ. ಆತನ ಭಾಷೆಲ್ ಒಂದ್ ಕತೆ ಹೇಳ್ದೆ, ನನ್ ಭಾಷೆಲ್ ಒಂದ್ ಕತೆ ಹೇಳ್ದೆ. ಆತ ಇಲ್ಲ ಅಣ್ಣ ನಾನು ಇರಲ್ಲ, ಇಲ್ಲಿ ಊರ್ಗ್ ಹೋಗ್ತೀನಿ ಅಂತ ಸೀದಾ ಹೊಲ್ಟೆ ಒಂದಲ್ಲ ಗುರು ಊರ್ಗೆ ಅತ್ತ. ನನಗಂತೂ ತಲೆ ಕೆಟ್ಟೋಗ್ಬಿಡ್ತು. ಈ ಆಫೀಸಲ್ಲಿ ಇರ್ಬೇಕಾ ಬೇಡವಾ ಅನ್ನೋ ಚಿಂತೆ ಆಗ್ಬಿಡ್ತು ಗುರು ನನಗೆ. ನಿಜವಲ್ಲೂ ಬಾಡಿಗೆ ಕೊಡ್ತಾನೆ ನಾನು. ಕೊನೆಗೂ ಹಂಗಿಂಗೆ ಮಾಡಿ ಒಂದ್ ಬಾಡಿಗೆ ಹೇಳ್ದ ಗುರು. ಎಲ್ಗೆ ಅಂತ ಹೇಳ್ಕಂತೀರ? ಕೇರಳಗೆ. ಬಿಲ್ ಎಲ್ಲ ಬರತ್ತಾಗ ಮಧ್ಯಾಹ್ನ ಆಗುತ್ತೆ, ಆರಾಮಾಗಿ ನಿಂತ್ಕೊಳಪ್ಪ, ಲೋಡ್ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರು ಬಾತ್ಕೊಳ್ಳಿ ಮೇಯ್ತಾ ಇದ್ದ ಗುರು. ಅದನ್ನೇ ಮೇಯ್ಸ್ಕೊಂಡು ಕೂತ್ಕೊಬಿಟ್ಟೆ ನಾನು. ಆಮೇಲೆ ಬಂದ್ರು ಅವ್ರು, ಗಾಡಿ ರಿವರ್ಸ್ ಹೊಡೆಯಪ್ಪ ಅಂತ ಹೇಳಿದ್ರು. ರಿವರ್ಸ್ ಹೊಡೆದೆ ಟಾರ್ಪಲ್ ಬಿಚ್ಚಪ್ಪ ಅಂದ್ರೆ ಆಯ್ತಾ ನಾನು ಬಿಚ್ಕೊಡ್ತೀನಿ ಅಂತ ಹೇಳಿದೆ. ಲೋಡ್ ಎಲ್ಲ ಮಾಡ್ಬಿಟ್ಟು ಫೋಟೋ ಎಲ್ಲ ಇಟ್ಕೊಂತ ಇದ್ರು. ಇಟ್ಕೊಳ್ಳಿ ಸರ್ ಬಿಲ್ ಜಲ್ದಿ ಕೊಡಿ ಅಂದ್ರು. ಕೊಟ್ಬಿಟ್ರು ಬಿಲ್ ಎಲ್ಲ. ಆಚೆ ಬಂದಿದ ತಕ್ಷಣ ದಡೇರ್ ಅಂತ ಸೋಮವಾರ ಅನ್ಲೋಡ್, ಭಾನುವಾರ ಅನ್ಲೋಡ್ ಆಗಲ್ಲ ಅನ್ಬಿಟ್ರಲ್ಲ ಗುರು. ಮನ್ಸಿಗೆ ಸಿಕ್ಕಾಬಿಟ್ಟೆ ಬೇಜಾರಾಯ್ತು. ಇನ್ನೊಂದ್ ಕಡೆ ಖುಷಿ ಆಯ್ತು, ನಾನೇ ಅಡಿಗೆ ಮಾಡ್ಕೊಳ್ಳೋಣ ಅಂತ ಹೋದೆ. ಐಟಮ್ ಎಲ್ಲ ತಗೋಬಿಟ್ಟ ಗುರು. ಏನು ಅನ್ಕೊಂಡಿರ, ಮೊಟ್ಟೆ ಗಿಟ್ಟೆ ಎಲ್ಲ ಐಟಮ್ ತಗೊಂಡೆ. ಬನ್ನಿ ಮುಂದೆಗಡೆ ಎಲ್ಲಾರು ನೀರಿರೋ ಜಾಗದಲ್ಲಿ ನಿಲ್ಸೋಣ, ಒಳ್ಳೆ ಬಿರಿಯಾನಿ ಮಾಡೋಣ, ಮೊಟ್ಟೆ ಬಿರಿಯಾನಿ. ಅಡಿಗೆ ಮಾಡಕ್ ನೀರ್ ಇಟ್ಕೊಂಡೆ ಗುರು. ಅಲ್ಲಿಂದ ಬಂದೆ. ಒಂದು ಮುಂದೆಗಡೆ ಒಂದು ದೊಡ್ಡದು ಒಂದು ಒಳ್ಳೆ ಸಿಗುತ್ತೆ ನನಗೆ. ಒಳ್ಳೆ ರೈಟ್ ಸೈಡ್ ಅಲ್ಲಿ ನಿಲ್ಸ್ತೀನಿ. ಇಲ್ಲಿ ನಿಲ್ಸ್ಬಿಟ್ಟು ಅಡಿಗೆ ಮಾಡಿ ಐಟಮ್ ಎಲ್ಲ ಕೆಳಿ ಕೇಳಿಸ್ಕೊಂಡು ಪೂರ್ತಿ ಜೋಡ್ಸ್ಕೊಬಿಡ್ತೀನಿ ಗುರು. ಸುತ್ತಲೂ ನೋಡ್ತಾ ಇರಿ ಹಂಗೇನೆ. ವಿಡಿಯೋನ ಫುಲ್ ಮಿಸ್ ಮಾಡಕ್ ಹೋಗ್ಬೇಡಿ. ಆಗ್ಬಿಟ್ಟಿತ್ತು ಅಂತ ಒಳೆಲ್ ಹೋಗಿ ಪೂರ್ತಿ ಎಲ್ಲ ತೊಳ್ಕೊಂಡು ಎತ್ಕೊ ಬರೋಣ ಅನ್ಕೊಂಡು ಒಳಗೆ ಹೋಗ್ತೀನಿ ಗುರು. ಒಳೆ ನೋಡಿದ ತಕ್ಷಣ ಒಳಗೊಂದು ಬಕ ಅಂತ ಬಾಯಿಗೆ ಬಂದ್ಬಿಡ್ತು ಗುರು. ಏನ್ ಅನ್ಕೊಂಡಿರ ಭಯ. ಯಾಕಂದ್ರೆ ಒಳ್ಳೆ ಹರಿಯೋ ನೀರು ಗುರು. ನಮಗ್ ಈಜಾಡಕ್ ಬರಲ್ವಲ್ಲ ಗುರು. ಅದಕ್ಕೋಸ್ಕರ ಈಜಾಡಕ್ ಬಂದಿದ್ರು ಡೈ ಹೊಡಿತೀನಿಲ್ಲ ಗುರು. ಯಾಕಂದ್ರೆ ಜೀವನ ತುಂಬಾ ದೊಡ್ಡದು ಗುರು. ಸಿಗಲ್ಲ ಒಂದೇ ಲೈಫ್. ಎಂಜಾಯ್ ಮಾಡ್ಕೊಂಡು ಹೋಗೋಣ. ಬಂದಿದ್ದು ಮೊಟ್ಟೆ ಗಿಟ್ಟೆ ಎಲ್ಲ ಬೇಯಿಸ್ಬಿಡೋಣ. ಬೇಯಿಸ್ಕೋಬೇಕಲ್ಲ ಗುರು. ಫಸ್ಟ್ ಮೊಟ್ಟೆ ಬೇಯಿಸ್ಕೊಬಿಡಬೇಕು. ಆಮೇಲೆ ಐಟಮ್ಗಳೆಲ್ಲ ಉತ್ತರಿಸ್ಕೋಬೇಕು ಸಣ್ಣಗೆ. ಏನೇನಪ್ಪ ಉತ್ತರಿಸ್ತಾ ಇದೀನಿ ಅನ್ಕೊಂಡಿದ್ರೆ ಈರುಳ್ಳಿ, ಟಮಾಟೆ ಹಣ್ಣು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಉತ್ತರಿಸ್ಕೊಬಿಟ್ಟೆ ಗುರು. ಬೇರೆ ಏನಾದ್ರು ಆಗ್ಬಿಟ್ಟು ಅಂತ ತಲೆ ಕೆಡ್ಸ್ಕೊಬಿಟ್ಟೆ ಗುರು. ಮೊಟ್ಟೆ ಇನ್ನ ಬೇಯಕ್ಕೆ ಇಕ್ಕಿದೆ, ಇನ್ನ ಬೆಂದಿರ್ನಿಲ್ಲ. ಆಮೇಲೆ ಬೇಯ್ತು. ಮೊಟ್ಟೆನ ಕೆಳಿ ಕಿಳಿಸ್ಬಿಟ್ಟು ಆಮೇಲೆ ಪಕ್ಕದಲ್ಲಿ ಇಕ್ಕೊಂಡಿದ್ದ ಗುರು. ಮೆಣಸಿನ್ಕಾಯಿ ನಾವ್ ಇನ್ನ ಉತ್ತರಿಸಿರ್ನಿಲ್ಲ. ಮೆಣಸಿನ್ಕಾಯಿ ಉತ್ತರಿಸ್ಕೋಬೇಕಾಯ್ತು. ಐಟಮ್ ಎಲ್ಲ ಉತ್ತರಿಸಿ ಸೈಡ್ಗೆ ಇಕ್ಕೊಂಡಿದೆ. ಎಲ್ಲಾನು ಎತ್ಕೊಬಿಟ್ಟು ಒಂದ್ ಕಡೆ ಇಕ್ಕೊಂಡು ಆಮೇಲೆ ಎಣ್ಣೆ ಹಾಕ್ದೆ ಗುರು. ಹಾಕ್ಬಿಟ್ಟಿದೀನಿ ಗುರು. ಸ್ಟವ್ ಹಚ್ಚೋದೇ ಮರ್ತೋಗ್ಬಿಟ್ಟಿದೀನಿ ಗುರು. ಸುಮ್ನೆ ಕೂತ್ಕೊಬಿಟ್ಟಿದೀನಿ. ಯಾಕೆ ಎಣ್ಣೆ ಕುದೀತಾ ಇಲ್ಲ ಅಂತ ನಾನು ಯೋಚನೆ ಮಾಡ್ಕೊಂಡು ಕುಂತಿದ್ದೀನಿ. ಕುದಿತಾನೆ ಇಲ್ಲ ಎಣ್ಣೆ. ಏನ್ ಕುದಿತಾ ಇಲ್ವಪ್ಪ ಅಂತ ಹೇಳಿದ್ರೆ ಸ್ಟವ್ ಹಚ್ಚಿಲ್ವಲ್ಲ ಗುರು. ನಾನ್ ಇನ್ನೆಷ್ಟು ಬುದ್ಧಿವಂತ ಆಗಿರ್ಬೇಕು ನಾನು. ಆಮೇಲೆ ಅಥಾರಿಟಿ ಕೈಗೆ ತಗೊಂಡು ಈರುಳ್ಳಿ, ಮೆಣಸಿನ್ಕಾಯಿ ಇದೆಲ್ಲ ಪ್ರತಿಯೊಂದನ್ನು ಹುರ್ಕೋಬೇಕು ಗುರು. ತಕನು ಹುರ್ಕೋಬೇಕು ಗುರು. ಏನಕ್ಕೆ ಹುರ್ಕೋಬೇಕು ಅಂತ ಹೇಳಿದ್ರೆ ಅದು ಅವಾಗ್ಲೇ ಅಂತ ಅದು ರೋಸ್ಟ್ ಆಗಿ ಕ್ಲೀನ್ ಆಗಿ ಚೆನ್ನಾಗಿರೋದು. ಅದಕ್ಕೋಸ್ಕರ ನಾನು ಕೈ ಆಡಿಸ್ತಾ ಇದ್ದೆ ಅದನ್ನ ಕ್ಲೀನ್ ಆಗಿ ಆಡ್ಲಿ. ಅದನ್ನ ಎಲ್ಲಾದ್ರೂ ಒಂದ್ ಮಿಸ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಏನ್ ಮಾಡ್ದೆ, ಪೂರ್ತಿ ಬ್ರೌನ್ ಕಲರ್ ಬರೋ ತಕನು ಹುರ್ಕೊಂಡೆ ಗುರು. ಹುರ್ಕೊಂಡಾಗಿದ್ಮೇಲೆ ನೆಕ್ಸ್ಟ್ ನಾನು ಏನೇನ್ ಹಾಕ್ತೀನಿ ಅಂತ ನಿಮ್ಗೆ ಪ್ರತಿಯೊಂದನ್ನು ತಿಳಿಸ್ತೀನಿ. ಪ್ರತಿ ವಿಡಿಯೋನ ಮಿಸ್ ಮಾಡಕ್ ಹೋಗ್ಬಿಡಿ. ಎಲ್ಲೂ ನೋಡ್ತಾ ಇರಿ. ನಾನು ಆಮೇಲೆ ಫೋನ್ ಬೇರೆ ಬಂತು, ಮಾತಾಡ್ಬೇಕಲ್ಲ ಗುರು. ಲೋಡ್ ಬೇರೆ ಇತ್ತಲ್ಲ ತುಂಬಿರೋದಲ್ವಾ ಗುರು ಆ ಟ್ರಾನ್ಸ್ಪೋರ್ಟ್ ಅಲ್ಲಿ. ಅದಕ್ಕೋಸ್ಕರ ಅವ್ರು ಹೆದರ್ಕೊಬಿಟ್ಟಿದ್ರು. ಎಲ್ಲಿದೆ ಅಂತ 5 ನಿಮಿಷಕ್ಕೂ ಫೋನ್ ಆಗ್ತಾ ಇದ್ರು. ನಾನು ಪ್ರತಿಯೊಂದನ್ನು ಅವ್ರಿಗೆ ಅಪ್ಡೇಟ್ ಮಾಡ್ತಾ ಇದ್ದೆ. ಸರ್ ನಾನು ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ, ತರ ನಿಂತಿದ್ದೀನಿ, ಅಡಿಗೆ ಮಾಡ್ಕೊಂಡು ತಿಂತಾ ಇದ್ದೀನಿ, ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ಇದ್ದೆ. 5 ನಿಮಿಷಕ್ಕೂ ಅವರು ಮಾಡ್ತಾ ಇದ್ರು. ಆಮೇಲೆ ಬನ್ನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ವಾಸನೆ ಹೋಗತಕ್ಕನು ಒಂದ್ ಸ್ವಲ್ಪ ಉರಿಬೇಕು ಗುರು. ಅದು ವಾಸನೆ ಹೋಗ್ಲೇಬೇಕು. ಅದು ಹೋಗ್ಲಿಲ್ಲ ಚೆನ್ನಾಗಿರಲ್ಲ. ಆಮೇಲೆ 2 ಸ್ಪೂನ್ ಕಾರದ ಪುಡಿ ಗುರು. 2 ಸ್ಪೂನ್ ಕಾರದ ಪುಡಿ, ಒಂದ್ ಸ್ವಲ್ಪ ಗರಂ ಮಸಾಲ, ಒಂದ್ ಸ್ವಲ್ಪ ಉಪ್ಪು, ಒಂದೇ ಸ್ಪೂನ್ ಉಪ್ಪು ಹಾಕಿದೀನಿ ಗುರು. ಚೆನ್ನಾಗಿ ವಾಸನೆ ಎಲ್ಲ ಹೋಗ್ಲಿ, ಮಸಾಲೆದೆಲ್ಲ ಹೋಗಿದ್ಮೇಲೆ ಇದನ್ನ ಪುದೀನನು ಕೊತ್ತಂಬರಿ ಸೊಪ್ಪು ಹಾಕೋಣ. ಅದಾಕಿದ್ಮೇಲೆ ಕರೆಕ್ಟ್ ಆಗಿ 4 ಗ್ಲಾಸ್ ನೀರ್ ಹಾಕ್ಬೇಕು ಗುರು. ಅದಕ್ಕೆ ಇದ್ಮೇಲೆ ಸೆಕೆ ಸಿಕ್ಕಾಬಿಟ್ಟೆ ಸ್ಟಾರ್ಟ್ ಆಗ್ಬಿಡ್ತು ಗುರು ಬಿಸ್ಲಿಗೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಅದನ್ನ 2 ಗ್ಲಾಸ್ ಅಕ್ಕಿ ಹಾಕ್ಬೇಕು ಗುರು. ಕುದ್ದಾಗಿದ್ಮೇಲೆ ಬೆಂದಿರೋ 3 ಮೊಟ್ಟೆನು ಕ್ಲೀನ್ ಆಗಿ ಸುಲ್ದ್ಬಿಟ್ಟು ಅದ್ರೊಳಗೆ ಬಿಟ್ಟೆ ಗುರು. 3 ಮೊಟ್ಟೆನು
ಯಾಕಂದ್ರೆ ಇರೋದೇ ಒಬ್ಬ 3 ಮಟೇನು ಜಾಸ್ತಿ ಆಯ್ತು. ಆಮೇಲೆ ಅದನ್ನ ಕ್ಲೀನ್ ಆಗಿ ಮುಚ್ಬಿಟ್ಟು ಆ ಕಡೆ ಈ ಕಡೆ ಓಡಾಡ್ತಾ ಇದೆ. ಏನಕ್ಕೆ ಓಡಾಡ್ತಾ ಇದೆ ಅಂದ್ರೆ ಚೆನ್ನಾಗಿ ವಿಸಿಲ್ ಬರ್ಲಿ, ನಿಂತ್ಕೊಳಕ್ಕಾಗಲ್ಲ, ಬೋರ್ ಹೊಡೆದ್ ಬಿಡುತ್ತೆ. ಆಮೇಲೆ ವಿಸಿಲ್ ಎಲ್ಲ ಬಂತು ಗುರು, ಆ ವಿಸಿಲ್ಗೆ ಸ್ಪೂನ್ ಇಕ್ಬಿಟ್ಟೆ ಗುರು, ನಾನು ಗಾಳಿ ಎಲ್ಲ ಹೋಗ್ಲಿ, ಆಮೇಲೆ ನನಗೆ ತೆಗಿಯಕ್ ಬರ್ಲಿಲ್ಲ ಅಂದ್ರೆ ಮಗ್ಗಿ ಕೊಡ್ದು ಏನ್ ಮಾಡೋಣ. ಆಮೇಲೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೆ ಗಾಳಿ ಎಲ್ಲ ಹೋಗ್ಲಿ ಅಂತ ತೆಗಿತಾ ಇದೀನಿ ಗುರು. ಕೈಯೆಲ್ಲ ಒಂದ್ ಕಡೆ ಸುಟ್ಕೊಂಡಿದೀನಿ. ನೋಡಿ ಹೆಂಗೈತೆ ಬಿರಿಯಾನಿ, ನೋಡಿ ಆಗಿದೆ ಬಿರಿಯಾನಿ. ಚೆನ್ನಾಗಿದೆ ಗುರು, ಚೆನ್ನಾಗಿದ್ರೆ ಲೈಕ್ ಮಾಡು, ಸಬ್ಸ್ಕ್ರೈಬ್ ಮಾಡು ಗುರು. ಇನ್ನು ನಿನ್ಗೆ ಏನಾದ್ರು ಬೇಕಾದ್ರೆ ಇದೇ ತರ ಮಾಡ್ಕೊ. ಆಮೇಲೆ ಏನ್ ಮಾಡ್ದೆ, ಎಲ್ಲಾ ಐಟಮ್ ಕ್ಲೀನ್ ಆಗಿ ಎತ್ತಿಕೊಂಡು ಒಂದೊಂದಾಗಿ ಎಲ್ಲಾನು, ಯಾಕಂದ್ರೆ ನನಗ್ ಬೇಕಾಗಿರೋದು ಒಂದ್ ತಟ್ಟೆ, ಒಂದ್ ಲೋಟ, ಒಂದ್ ಸ್ಪೂನ್, ಇಷ್ಟೇ ಬೇಕಾಗಿರೋದು. ಅಷ್ಟೆಲ್ಲ ತೆಗೆದ್ಬಿಟ್ಟಿದೆ ನಾನು. ಇನ್ಮೇಲೆ ಎಲ್ಲ ತುಂಬಿ ಕಳಿಸ್ಬಿಡ್ತಾರೆ, ಯಾಕಂದ್ರೆ ಏನಕ್ಕೂ ಕೊಡ್ತಾ ಇರಬಾರ್ದು ಅಲ್ಲಿ ಅಂತ. ಅದೆಲ್ಲರಿಗೂ ಅರ್ಥ ಆಗುತ್ತೆ, ಎಲ್ಲಾರ ಮನೇಲೂ ಇದೇ ತರ ಇರುತ್ತೆ. ನಾನ್ ಆಮೇಲೆ ಸಿಲಿಂಡರ್ ಸುಡುತ್ತಾ ಅಂತ ಎಲ್ಲ ಸೈಡ್ಗೆ ಎತ್ತಿಕ್ಬಿಟ್ಟು ಫ್ರೆಶ್ ಆಗ್ಬೇಕು ಗುರು. ಐಟಮ್ಗಳೆಲ್ಲ ಗಾಡಿ ಒಳಗೆ ಇಕ್ಬಿಟ್ಟೆ ಗುರು, ಐಟಮ್ ಎಲ್ಲ ತಂದಿಕ್ಬಿಟ್ಟು ಸ್ನಾನ ಮಾಡೋಣ ಅಂತ ಏನ್ ಮಾಡಿದೆ. ನನ್ನ ಹತ್ರ ಜಗ್ ಇರ್ಲಿಲ್ಲ ಗುರು. ಜಗ್ ಏನಕ್ಕಿಲ್ಲ ಅಂದ್ರೆ ನನ್ ಗಾಡಿಲಿ ಇತ್ತು, ಅದು ಹೋದ್ಸತಿ ಟ್ರಿಪ್ ಅಲ್ಲಿ ಎಲ್ಲ ಮಿಸ್ ಆಗೋಯ್ತು ಆ ಟ್ರಿಪ್ ಅಲ್ಲಿ. ಆಮೇಲೆ ಏನ್ ಮಾಡಿದೆ, ಪಕ್ಕದಲ್ಲೇ ಒಂದ್ ಲಾರಿ ನನ್ ಗಾಡಿ ನಿಂತಿತ್ತು ಈ ಕಡೆ, ಆ ಕಡೆ ಲಾರಿಗೆ ಸರ್ವಿಸ್ ಆಗ್ತಾ ಇತ್ತು. ಅವರು ತೊಳ್ಕೊಂತ ಇದ್ರು ಗಾಡಿನ. ಅವ್ರಿಗೆ ಅಣ್ಣ ನನ್ಗೊಂದ್ ಸ್ವಲ್ಪ ಜಗ್ ಬೇಕು, ಜಗ್ ಕೊಡಿ ಅಂತ ಹೇಳಿದೆ. ಆಯ್ತಪ್ಪ ಕೊಡ್ತೀನಿ ತಗೋ ಅಂತ ಹೇಳಿದ್ರು. ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಸೋಪ್ ಗೀಪ್ ಎಲ್ಲ ಎತ್ತಿಕ್ಕಿ ಬಟ್ಟೆ ಎಲ್ಲ ಇತ್ತು ಗುರು, ಬಟ್ಟೆ ಎಲ್ಲ ಒಕ್ಕೊಂಡೆ. ಆಮೇಲೆ ಅವ್ರು ಬಂದ್ರು, ನಾನ್ ಸ್ನಾನ ಮಾಡ್ಬೇಕು ಅಂದ್ರು. ಮಾಡ್ಕೊಳ್ಳೋಣ ಸ್ನಾನ ಅಂತ ಹೇಳ್ಬಿಟ್ಟೆ ನನ್ ಪಾಡಿಗೆ ಅಲ್ಲಿಂದ ಗಾಡಿ ಎತ್ಕೊಂಡು ಹೊಲ್ಟದ್ ಒಂದೇ ನೋಡಿದ್ ಗುರು ನಾನು. ಅಲ್ಲಿಂದ ಅಡ್ರೆಸ್ ಗಿಡ್ರೆಸ್ ಎಲ್ಲ ಕೇಳ್ಕೊಂಡು, ಅವ್ರು ಕೇರಳದವ್ರಲ್ವಾ, ಗೊತ್ತು ಅವ್ರಿಗೆ ಅಡ್ರೆಸ್ ಎಲ್ಲ ಪಕ್ಕಾ ಗೊತ್ತಿರುತ್ತೆ ಅಂತ ಅವ್ರಿಗೂ ಅಡ್ರೆಸ್ ಕೇಳ್ದೆ. ಇಲ್ಲ ನಿನ್ ಲೊಕೇಶನ್ ಹೋಗ್ತಿರೋದು ಕರೆಕ್ಟ್ ರೋಡ್, ನೀನ್ ಹೋಗು. ಕೊಯಮತ್ತೂರ್ ಮೇಲೆ ಹೋದ್ರೆ 350 ಕಿಲೋಮೀಟರ್ ಗುರು. ಮೇಟುಪಾಳ್ಯಂ ರೋಡ್ ಹೋದ್ರೆ 255 ಕಿಲೋಮೀಟರ್. ನೋಡಿ 350-250 ಕಿಲೋಮೀಟರ್ಗೆ ಎಷ್ಟು ಎತ್ತಾಯ್ತು ಅಲ್ಲಿಂದ. ಬಿರಿಯಾನಿ ಬೇರೆ ಅಷ್ಟೊಂದು ಕಷ್ಟಪಟ್ಟು ಬಿರಿಯಾನಿ ಮಾಡಿದೀವಿ. ನನಗ್ ಬೇರೆ ಅದೇ ಮೈಂಡ್ ಸೆಟ್ ಅಲ್ಲಿ ಓಡ್ತಾ ಇತ್ತು. ಸೈಡ್ ಅಲ್ಲಿ ಹಾಕ್ಬಿಟ್ಟಿದೀನಿ. ಸರಿ ಎಲ್ಲ ಎತ್ಕೊಂಡು ನೋಡಿ ನಿಮ್ಗೂ ತೋರಿಸಿ ಬಿರಿಯಾನಿನ ತಟ್ಟೆಲ್ ಹಾಕೊಂಡು ತಿನ್ನೋದು ಒಂದೇ ಕೆಲಸ ಗುರು. ನೀರ್ಗಿರೆಲ್ಲ ಇಡ್ಕೊಂಡು ಜಲ್ದಿ ತಿಂದನ, ಬಿಸಿ ಬಿಸಿ ಬೇರೆ ಅಲ್ವಾ. ಅದೇ ಟೈಮ್ ಫೋನ್ ಬೇರೆ ಬಂದ್ಬಿಡ್ತು, ತಲೆ ಕೆಟ್ಟೋಗ್ಬಿಡ್ತು. ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನಿದ್ರು ಹೊಲ್ಡನ ಮುಂದಗಡೆ ಕಾಣಿಸ್ತಾರೆ. ಪೂರ್ತಿ ನೋಡ್ತೀನಿ, ಅದು ಏನು ಒಂದು ಔರಾಣಿ ಇದ್ದಂಗೆ ಐತೆ. ತೋರಿಸ್ತೀನಿ ನೋಡಿ ಹಂಗೇನೆ. ನಾನು ಈ ಘಾಟ್ ಮೇಲೆ ಬಿಡಲ್ಲ ಅನ್ಕೊಂಡೆ, ನನ್ನ ಔರಾಣಿಗಳು ನೋಡ್ಬಿಟ್ಟು ಬಿಟ್ರು ಗುರು ಆ ಘಾಟ್ ಮೇಲೆ. ಆಮೇಲೆ ಹಿಂದಗಡೆ ಒಂದು ಹೋಯ್ತಲ್ಲ, ಒಂದ್ ಕಾರು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನಾವಲ್ಲಿ ನಿಲ್ಸಕ್ಕೂ ಜಾಗ ಇಲ್ಲ, ಅಲ್ಲಿ ನಿಲ್ಸಕ್ಕೂ ಬಿಡ್ನಿಲ್ಲ ಗುರು ಯಾರನ್ನು. ಬರೀ ಒಡಿ ಅನ್ನೋದು. ಹಿಂದೆ ಕಡೆ ಆರನ್ಗಳಂತೂ ಸೌಂಡ್ ಕೇಳಕ್ ಆಗ್ತಲ್ಲ ಗುರು. ಊಟಿ ಘಾಟು ಅನ್ನೋದು ನನಗೆ, ಆ ಪೂರ್ತಿ ಘಾಟ್ ಹತ್ತ ತಕನು ನನಗೆ ಗೊತ್ತಿಲ್ಲ ಗುರು ಇದು ಊಟಿ ಅಂತ. ಅಷ್ಟು ಕನ್ಫ್ಯೂಸ್ ಅಲ್ಲಿ ಇದ್ದೆ ನಾನು. ಆಮೇಲೆ ಊಟಿ ಘಾಟ್ ಮೇಲೆ ಹೋಗ್ಬಿಟ್ಟು ಯಾಕೋ ನಿದ್ದೆ ತಡೆಯಕ್ ಆಗ್ಲಿಲ್ಲ. ರಾತ್ರಿ ಮಲಿಕಾಗ್ಬಿಟ್ಟೆ. ನೋಡಿ ತೋರಿಸ್ತೀನಿ ನಿಮ್ಗೆ ಘಾಟ್ ಪೂರ್ತಿ ಯಾವ ತರ ಇದೆ ನೋಡಿ ಗುರು. ಸೀನರಿ ನೋಡಕ್ಕೆ ಒಂದ್ ಕಣ್ ತುಂಬ್ಕೊಳ್ಳೋ ಗುರು. ಕಾಸು ಕೊಟ್ರು ನೋಡಕ್ ಸಿಗಲ್ಲ ಗುರು. ದುಡ್ಡು ಕೊಟ್ಟು ಹೋಗಿ ಖರ್ಚು ಮಾಡ್ಬೇಕು ಗುರು ಇದನ್ನ ನೋಡಕ್ಕೆ. ನಮ್ ಗಾಡಿಲಿ ನಾನು ಇದೆಲ್ಲ ನಾನು ನೋಡ್ತೀನಿ ಅನ್ಕೊಂಡೆ, ಆದ್ರೂ ಇದೆಲ್ಲ ನೋಡಿ ಖುಷಿ ಪಟ್ಟೆ. ಅಲ್ಲೆಲ್ಲ ಪೂರ್ತಿ ಎಂಜಾಯ್ ಮಾಡ್ಕೊಂಡೆ ಬಂದೆ ಗುರು. ಎಲ್ಲೂನು ನನಗೆ ಬೇಜಾರು ಅನ್ಸ್ನಿಲ್ಲ, ಎಲ್ಲೂ ನಾನು ಬೇಜಾರು ಆಗ್ನಿಲ್ಲ. ಯಾಕಂದ್ರೆ ಅಲ್ಲಲ್ಲಿ ನಿಲ್ಸಿ ನನಗೆ ಸೋಮವಾರ ತಗ ಟೈಮ್ ಇತ್ತಲ್ಲ, ಇದಕ್ಕೋಸ್ಕರನೇ ನಾನು ಪೂರ್ತಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಪೂರ್ತಿ ಎಲ್ಲಾನ ಅಳವಡಿಸ್ಕೊಂಡು ಯಾವ ತರ ಇದೆ, ಯಾವ ತರ ನೋಡ್ಬೋದು, ನಾನ್ ಯಾವ ತರ ತೋರಿಸ್ಬೋದು, ಇದನ್ನೆಲ್ಲ ಮೈಂಡ್ ಸೆಟ್ ಅಲ್ಲಿ ಇತ್ತು ಗುರು ನನಗೆ. ಇದನ್ನೆಲ್ಲ ನೋಡ್ಕೊಂಡು ನಾನು ಎಂಜಾಯ್ ಮಾಡ್ಕೊಂಡು, ಯಾಕಂದ್ರೆ ನೋಡಿಲ್ಲ ನಾನು ಊಟಿ ನೋಡುಗರು. ನನಗೆ ಇಷ್ಟು ವರ್ಷ ಆಯ್ತು ನಾನು ಊಟಿನೇ ಹೋಗಿರ್ಲಿಲ್ಲ ಗುರು. ನಾನು 2013 ಗಾಡಿ ಓಡಿಸೋದು ನಾನು ಹೋಗಿರ್ಲಿಲ್ಲ ಅಲ್ಲಿಗೆ. ಇದೇ ಫಸ್ಟ್ ಟೈಮ್ ಹೋಗಿರೋದು ನಾನು. ಆ ಘಾಟ್ಗಳು, ಆ ಔರಾಣಿ ತರ ಇದೆಲ್ಲ ನೋಡ್ ಮೈಂಡ್ ಸೆಟ್ ತಲೆ ಕೆಟ್ಟೋಗ್ಬಿಡ್ತು ಗುರು ನನಗೆ. ಎಷ್ಟು ಸುಂದರವಾಗೈತೆ ಅದು, ಅಷ್ಟ ಕಷ್ಟನೇ ಆಯ್ತ ಗುರು. ಏನ್ ಗುರು ಬೆಟ್ಟ ಇರೋದದು, ಆ ಬೆಟ್ಟದ ಮೇಲೆ ಒಂದ್ ಊರು, ಆ ಊರೊಳಗೆ ಫುಲ್ ಟ್ರಾಫಿಕ್. ಯಪ್ಪ 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 ಸಕ್ಕದಾಗೈತೆ. ಸೀನರಿ ಮಾತ್ರ ಪೂರ್ತಿ ನೋಡೋ ಪ್ಲೇಸ್ ಗುರು ಅದು. ಎಲ್ಲೂ ಒಂದ್ ಕಡೆ ಮಿಸ್ ಮಾಡಿಲ್ಲ ನಾನು. ಎಲ್ಲಾನು ಪೂರ್ತಿ ನೋಡ್ಕೊಂಡು ಅಲ್ಲಿ ನಿಮ್ಗೂ ತೋರ್ಸ್ಕೊಂಡು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕವರ್ ಮಾಡಿದೀನಿ. ಅಷ್ಟು ನನ್ನ ಕೈಲಿ ತೋರ್ಸಕ, ಯಾಕಂದ್ರೆ ನಾನು ರೌಂಡ್ ಸುತ್ತಕ್ ಆಗಲ್ಲ. ಅಲ್ಲಿ ನನ್ನ ಗಾಡಿ ಏನ್ ಲೆವೆಲ್ಗೆ ಹೋಗುತ್ತೋ ಆ ಲೆವೆಲ್ ನಾನು ಪ್ರೂವ್ ಮಾಡಿದೀನಿ. ಅದನ್ನ ನಾನು ತೋರ್ಸಿದೀನಿ ನಾನು ನಿಮ್ಗೆ. ಅದನ್ನ ಎಲ್ಲೂ ಮಿಸ್ ಮಾಡಿಲ್ಲ ನಾನು. ಅಷ್ಟನ್ನು ಪ್ರತಿಯೊಂದು ಐತೆ ವಿಡಿಯೋ. ತುಂಬಾ ಲಾಂಗ್ ಇದೆ. ನಾನು ಅಲ್ಲಲ್ಲಿ ಮಾಡಿ ನಿಮ್ಗೆ ವಿಡಿಯೋ ತೋರಿಸ್ತಾ ಇದೀನಿ. ಪೂರ್ತಿ ಲಾಂಗ್ ಅಂತೂ ತೋರ್ಸಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ನೋಡೋ ಟೈಮ್ ಯಾರಿಗೂ ಇಲ್ಲ ಗುರು. ನನಗಂತೂ ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ಯಾವ ಊರಲ್ಲಿ ಇದ್ದೀನಿ, ನಾನು ಎಲ್ಲಿಗೆ ಬಂದಿದ್ದೀನಿ ಗುರು, ಇಷ್ಟೊಂಥರ ಖುಷಿ ಗುರು. ಆ ಮರ ಅಷ್ಟು ಉದ್ದ, ಆ 2 ವೀಲರ್ ಅಲ್ಲಂತೂ ಹೋಗೋದಂತೂ ನೋಡಕ್ಕೆ ಖುಷಿ ಗುರು. ನನಗೆ ಇಡೀ ಫ್ಯಾಮಿಲಿನೇ ಇರ್ತದ ಗುರು ಅಲ್ಲಿ ಆ ಘಾಟ್ ಸೆಕ್ಷನ್ ಅಲ್ಲಿ. ಅದು ಬೇರೆ ಭಾನುವಾರ ಅಲ್ವಾ ಗುರು. ಎಲ್ಲಾರು ನೋಡ್ಕೊಂಡು ಈ ಸೈಡ್ ಅಲ್ಲಿರೋ ಅಂಗಡಿಗಳನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರೆ ಏನೋ ಒಂದು ಸ್ವರ್ಗಕ್ಕೆ ಹೋಗ್ತಾ ಇದೀನಿ ಅನ್ನೋದೊಂದು ಖುಷಿ ಇತ್ತು ನನಗೆ. ಅಷ್ಟೇ ನನಗೆ ವಿಶಾಲವಾದ ಮನ್ಸಾಯ್ತು ನನಗಲ್ಲಿ. ಅದು ಹೋಗ್ತಾ ಇರೋದು ಎಂಜಾಯ್ ಮಾಡ್ಕೊಂಡು ನಾನು ಅದನ್ನ ಹೋಗ್ತಾ ಇದೀನಿ ಅಲ್ಲ ಗುರು, ಅದೊಂದು ಖುಷಿ. ನೀವು ಇದನ್ನೆಲ್ಲ ನೋಡಿ ಕಣ್ ತುಂಬ್ಕೊಳ್ಳಿ. ನೀವ್ ಯಾರಾದ್ರೂ ಹೋಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ನೀವು ಇದು ಘಾಟ್ ನ ಯಾವ ತರ ಹತ್ಸಿದ್ದೀರಾ, ಎಷ್ಟು ಘಾಟ್ ಇದೆ ಇದು ಸತ್ಯಮಂಗಲಂಗಿಂತ ಜಾಸ್ತಿ ಐತೆ ಅಂತ ನಾನು ಅನ್ಕೊಂಡಿದೀನಿ. ಯಾರು ಸತ್ಯಮಂಗಲಂಗಿಂತ ಕಮ್ಮಿ ಐತಿ ಈ ಘಾಟ್ ಅನ್ನೋರು ಕಮೆಂಟ್ ಅಲ್ಲಿ ತಿಳಿಸಿ. ಏನಕ್ಕೆ ತಿಳಿಸಿ ಅಂತ ಹೇಳ್ತಾ ಇದೀನಿ ಅಂದ್ರೆ, ನನಗೆ ಡೌಟ್ ಬಂದಿದೆ, ನನಗೆ ಸತ್ಯಮಂಗಲಂಗಿಂತ ಇದೇ ಜಾಸ್ತಿ ಐತೆ ಅಂತ. ಏನಕ್ಕೆ ಇದು ಒಂದ್ ಸ್ವಲ್ಪ ಅಗಲ ಐತೆ ಗುರು, ಅಷ್ಟೇ. ಇದು ಪ್ರಕೃತಿ, ಇದು 24/7 ಇದು ಓಪನ್ ಇದೆ. ಇದು ಎಲ್ಲೂ ಬ್ಲಾಕ್ ಇಲ್ಲ.
ಹಾಕಿಲ್ಲ ಗುರು, ಇದು ಅಷ್ಟು ಓಪನ್ ಇದೆ. ನಾನಂತೂ ಇದನ್ನ ಬ್ಲಾಕ್ ಮಾಡ್ಬಿಡ್ತಾರೆ, ಎಲ್ಲೋ ಮಧ್ಯದಲ್ಲಿ ನಿಲ್ಲಿಸ್ತಾರೆ ನನಗೆ ಅನ್ಕೊಂಡ್, ಎಲ್ಲೋ ನಿಲ್ಲಿಸ್ನಿಲ್ಲ ಗುರು. ನನ್ಗಂತೂ ಇದನ್ನ ನೋಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಎಂಜಾಯ್ ಮಾಡ್ಕೊಂಡಿ ಖುಷಿ ಒಂದ್ ಕಡೆ, ಏನೋ ಒಂದ್ ಆನಂದ. ಇಲ್ಲೆಲ್ಲ ಮಾತ್ರ ಫ್ಯಾಮಿಲಿ ತುಂಬಾ ಜನ ಇದಾರೆ ಗುರು, ಅಲ್ಲಿ ಎಲ್ಲಾರು ಟ್ರಿಪ್ ಬಂದಿರೋರೆಲ್ಲ ಫ್ಯಾಮಿಲಿ ಅಲ್ಲಿ. ಒಂದು ಪ್ಲೇಸ್ ಅನೇ ಫ್ಯಾಮಿಲಿ ಪ್ಲೇಸ್ ಗುರು ಇದು. ಭಾನುವಾರ ಬೇರೆ, ಅದು ಜನಸಂಖ್ಯೆ ಬೇರೆ, ಅಲ್ಲಿ ರೋಡ್ ಸೈಡ್ ಅಲ್ಲಿ ಇನ್ನ ಮುಂದೆ ಹೋಗ್ತಾ ಹೋಗ್ತಾ ನೋಡ್ಕಾಬಿಟ್ಟೆ ಇದೆ, ಚೆನ್ನಾಗಿದೆ. ಆದ್ರೆ ಎಂಜಾಯ್ ಮಾಡೋದು ಫುಲ್ ಎಂಜಾಯ್ ಮಾಡ್ದೆ ಗುರು. ನಾನು ಎಲ್ಲೂ ಮಿಸ್ ಮಾಡ್ಕೊಂಡಿಲ್ಲ, ಎಲ್ಲಾನು ನೋಡ್ದೆ. ಯಾಕಂದ್ರೆ ನಾವು ಬರೋದೇ ಅಪರೂಪ, ಅದು ನಾನ್ ಬಂದಿರೋದಂತ ಫುಲ್ ಅಪರೂಪನೇ ಗುರು. ಯಾವ್ದು ನಾನೇನ್ ಆಗ್ಲಾಗ್ಲ ಓಡಾಡಿಲ್ಲ ರೋಡಲ್ಲಿ. ಇಷ್ಟು ವರ್ಷದಲ್ಲಿ ಇವತ್ತೇ ಬಂದಿರೋದ್ ನಾನು ಆ ಟ್ರಿಪ್ ಅಲ್ಲಿ. ಆ ಮರಗಳು ಸೈಡ್ ಅಲ್ಲಿ ಏನ್ ಗುರು, ಮರಗಳು ಹಳೇ ಮರಗಳವು ಗುರು. ನೋಡ್ತಾ ಇದ್ರಿ, ಇನ್ನ ನೋಡ್ಬೇಕು ಅನ್ನಿಸ್ತೈತೆ ಗುರು. ಅದು ಸ್ವರ್ಗ ಅನ್ನಿಸ್ತೈತೆ ಗುರು, ಅದು ಗ್ಯಾರಂಟಿ ಅದು ಸ್ವರ್ಗಾನೇ. ನೀವು ನೋಡಿ, ನೀವು ನೋಡಿರ್ತೀರಾ, ಇಲ್ಲ ನೋಡ್ದಲ್ಲಿರೋರು ಕಮೆಂಟ್ ಅಲ್ಲಿ ತಿಳಿಸಿ ನಾನು ನೋಡಿದೀನಿ, ನಾನು ನೋಡಿಲ್ಲ ಅಂತ. ಮತ್ತೆ ನಾನು ಹೇಳ್ತಾ ಇದೀನಿ ನಿಮ್ಗೆ, ಭಯಂಕರವಾಗಿದೆ. ಫ್ಯಾಮಿಲಿ ಅವ್ರಿಗೆ ಮಾತ್ರ ಸಕ್ಕದಾಗಿದೆ ಗುರು. ಮಕ್ಕಳು ಕುಟುಂಬ ಸಮೇತ ಅಲ್ಲಿ ಹೋಗ್ಬಿಟ್ರೆ ಕಣ್ ತುಂಬಾ ನೋಡ್ಬೇಕು ಗುರು. ಇದು ನೀಲಗಿರಿ ಮರಗಳು ಅವೇ ಗುರು. ಏನ್ ಗುರು ಮರಗಳು ಇರೋದು, ಅದ್ರೊಳಗೆ ಹೋಗ್ತಾ ಇದ್ರೆ ಯಾವ್ದೋ ಅಮೆಝಾನ್ ಕಾಡೊಳಗೆ ಹೋಗ್ತಾ ಇದೀನಿ ಅನ್ನಿಸ್ತೈತೆ ಗುರು ನನಗೆ. ಅದನ್ನೆಲ್ಲ ನೋಡ್ಕೊಂಡೆ ಆಚೆ ಬರೋ ವರ್ಷದಿಗೆ ಗುರು, ನನಗೆ ಯಾಕೆ ಟೈಮ್ ಆಯ್ತು, ನನಗೆ ಇನ್ನ ಉದ್ದ ಇರಬಾರ್ದು, ಅದು ಇನ್ನ ಕಾಡು ಇನ್ನ ಎಷ್ಟೋ ಲಾಂಗ್ ಇರ್ಬೇಕಾಯ್ತು ಅನ್ನಿಸ್ಬಿಡ್ತು ಗುರು ನನಗೆ. ಯಾಕಂದ್ರೆ ಆ ಕಾಡು ಬಿಟ್ಟು ಬರಕ್ ಮನ್ಸೇ ಇಲ್ಲ ಗುರು. ನಾನು ಅದ್ ಘಾಟ್ ಏನ್ ಹತ್ತಿಸಿದೀನೋ, ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಒಂದೈತಲ್ಲ, ಅದು ರಿಬ್ಬನ್ ತರ ಹೆಂಗಿದೆ ನೋಡಿದ್ರ ಅದನ್ನ, ಅದ್ ನನ್ಗೆ ಅನಿಸ್ನೇ ಇಲ್ಲ ಗುರು ನನಗೆ. ಅದ ಏನೇ ಕಷ್ಟಪಟ್ಟು ಹತ್ತಿಸ್ರು ನನಗೆ ಅದ್ರ ಮ್ಯಾಲ ಬರ್ತಾ 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 ನಾನು ತಮಿಳ್ನಾಡಲ್ಲಿ ಅಲ್ಲಿ ಸೆಕೆ ಸಿಕ್ಕಾಬಿಟ್ಟೆ ನನಗೆ. ಆಮೇಲೆ ಈ ಆಂಧ್ರದಲ್ಲೂ ಸಿಕ್ಕಾಬಿಟ್ಟೆ ಸೆಕೆ, ಇಲ್ಲಿ ಸಿಕ್ಕಾಬಿಟ್ಟೆ ಕೋಲ್ಡ್ ಆಗ್ಬಿಡ್ತು ಗುರು. ಅದು ತಮಿಳ್ನಾಡೆ ಅಂತ, ಅದು ಎಷ್ಟು ಭಯಂಕರ ಕೋಲ್ಡ್ ಆಯ್ತು. ಅದಕ್ಕೆ ಊಟಿ ಅಂತ ಹೆಸರಿಕರ ಗುರು. ಅದಕ್ಕೆ ನನಗ್ ಗೊತ್ತಿಲ್ಲ, ಕಮೆಂಟ್ ಅಲ್ಲಿ ತಿಳಿಸಿ ಏನಕ್ಕೆ ಹೆಸರಿಕರೆ. ಕಾಫಿ ಎಸ್ಟೇಟ್ ಜಾಸ್ತಿ ಇದೆಯಲ್ಲ ಅದಕ್ಕೆ ಹೆಸರಿಕೋರ, ಇಲ್ಲ ಕೋಲ್ಡ್ ಜಾಸ್ತಿ ಐತಲ್ಲ ಅದಕ್ಕೆ ಇಕ್ಕರ ಹೆಸರು. ನಿಮಗ್ ಗೊತ್ತಿರೋ ವಿಚಾರ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ನಾನ್ ನೋಡಿರೋದೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಒಂದೇ ಒಂದ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡಿದ್ರೆ ಇನ್ಯಾರು ಮಾಡ್ತಾರೆ, ಮಾಡ್ತಿರಲ್ವ, ನೀವೇ ತಾನೇ ಮಾಡೇ ಮಾಡ್ತೀರಾ.